ಮಧ್ಯದಲ್ಲಿ ರೋಡ್ ಹಾಳಾಗಿದೆ. ರೋಡ್ ಹಾಳಾಗಿದ್ರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹಿಂಗಿದೆ ದುರ್ಗಿ ತರ ಇದ್ದಾಳೆ. ಅವ್ರ 50,000 ರೂಪಾಯಿ ಮೊಬೈಲ್ ಅಂತೆ, ಹೋದ್ರೆ ಹೋಗ್ಲಿ ಬಿಡು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ಹುಡುಕ್ತಾ ಇದೀನಿ ಕಡಲೆಪುರಿ ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫುಲ್ ರೆಡಿ ಆಗ್ಬಿಟ್ಟಿದೀವಿ ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ. ನೋಡಿ ನನ್ನ ಮಕ್ಕಳು ರೆಡಿ ಆಗ್ತಾ ಇದಾರೆ. ನಿನ್ನೆ ಒಂದು ಸ್ಟೋನ್ ಚಾಕ್ಲೇಟ್ ತಗೊಂಡಿದ್ದಾರೆ, ಬೆಳಿಗ್ಗೆ ಅದನ್ನ ಹಿಡ್ಕೊಂಡು ಕೂತಿದ್ದಾರೆ. ನಂದು ಆ ಕಲರ್ ಇಲ್ಲ, ನಿಂದು ಈ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಜಮ್ಸ್ ಅಲ್ಲ, ಅದು ಚಾಕ್ಲೇಟ್. ಬೆಳಿಗ್ಗೆ ಚಾಕ್ಲೇಟ್ ತಿಂತಾ ಇದಾರೆ. ಟೈಮ್ ಇನ್ನ 6:30 ಇವಾಗ. ಹೊಡೋಣ ಬೇಗ ದೇವಸ್ಥಾನಕ್ಕೆ. 2 ಡಬ್ಬ ಸೇರಿ 1 ಡಬ್ಬ ಮಾಡ್ಬಿಟ್ಲಿ ಇವಳು. ಓಕೆ ಗೈಸ್, ಹೊಡೋಣ. ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದೀವಿ. ಓಕೆ ಗೈಸ್, ಒಳಗಡೆ ಎಂಟ್ರಿ ಆದ್ವಿ. ಫುಲ್ ಮಳೆ ಬರ್ತಾ ಇದೆ. ಈ ಪಂಚೆ ಬೇರೆ ಹಿಡ್ಕೋಬೇಕು ಮಳೆಯಲ್ಲಿ. ಪಂಚೆ ಇಟ್ಕೊಳ್ಳೋದೇ ದೊಡ್ಡ ಟಾಸ್ಕ್ ನಮ್ಗೆ. ನೋಡಿ ಫುಲ್ ಮಳೆ ಎಷ್ಟಿದೆ ನೋಡಿ. ಮಳೆ ಅಂದ್ರೆ ಅಷ್ಟೊಂದು ಜೋರಾಗಿ ಏನಿಲ್ಲ, ನಿಧಾನಕ್ಕೆ ಬರ್ತಾ ಇರೋದು. ಆ ತರದ್ದಾ, ನಾನು ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ನಿಮ್ಗೆ ಹೇಳಿದ್ದು. ಪಂಚೆ ಇಟ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗಿದೆ. ಇವಾಗ ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ದರ್ಶನ ಮುಗಿಸ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಫುಲ್ ಎಲ್ಲ ಅಕ್ಷರಾಭ್ಯಾಸ ನಡೀತಾ ಇದೆ. ಅಕ್ಷರಾಭ್ಯಾಸ ಮಂಟಪ ಇದು. ಕಡಲೆಪುರಿ ಮರ್ತೋಗ್ಬಿಟ್ಟಿದೆ. ಕಡಲೆಪುರಿ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಕ್ಳು ಕಳಿಸ್ತಾ ಇದ್ದಾರೆ. ಸುದೀಕ್ಷಿಂದ ಒಂದೇ ಸಮನೆ ಕಾಟ. ಪುರಿ ತಗೊಂಬೋಗಿ ಫಸ್ಟ್ ಅಂತ. ಮೇನ್ ಗೇಟ್ ವರ್ಗೂ ಹೋಗ್ಬೇಕಂತೆ ಕಡಲೆಪುರಿಗೆ. ಅಷ್ಟು ಮೆಟ್ಲತ್ಕೊಂಡ್ ಸುಸ್ತಾಗೋಯ್ತು ಗೈಸ್. ಪುರಿ ತಗೊಂಡೋಗ್ಬಿಟ್ಟು ಫಿಶ್ಗೆ ಹಾಕ್ಬೇಕು. ಬನ್ನಿ ಪುರಿ ಹುಡ್ಕೋಣ ಫಸ್ಟ್. ಫುಲ್ ಹುಡುಕ್ತಾ ಇದೀನಿ ಕಡಲೆಪುರಿ ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಫುಲ್ ಮೇನ್ ರೋಡ್ ಬಂದ್ಬಿಟ್ಟಿದೀನಿ ಈ ಕಡೆಗೆ. ಇಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಿ ತಗೊಂಡೋಗ್ಬೇಕು ಇವಾಗ. ನೋಡೋಣ ಬಂದ್ರೆ ಎಲ್ಲಿ ಸಿಗುತ್ತೆ ಅಂತ. ಓಕೆ ಗೈಸ್, ಫೈನಲಿ ಪುರಿ ಸಿಕ್ತು. ಪುರಿ ಮತ್ತೆ ರಸ್ಕು 2 ಎತ್ಕೊಂಡು ಹೋಗ್ತಾ ಇದೀನಿ. ಆಕ್ಚುಲಿ ರಸ್ಕ್ ಜಾಸ್ತಿ ತಿನ್ನುತ್ತಂತೆ ಫಿಶ್. ನೋಡೋಣ ಹಾಕೋಣ, ಅದೆಷ್ಟು ಬರುತ್ತೆ ನೋಡೋಣ. ಬನ್ರಿ ತೊಗೊಳ್ಳಿ ರಸ್ಕ್ ಜಾಸ್ತಿ ಮಾಮ ಮಾತಾಡ್ತಾ ಇರೋದು. ಹಾಕ್ರಿ, ಬೇಗ ಹಾಕ್ಬೇಕು ಸುಭಿಕ್ಷಾ. ನೋಡು ಜಾಸ್ತಿ ಹಾಕು. ನೋಡಲ್ಲಿ ಜಾಸ್ತಿ ಹಾಕ್ರಿ. ರಸ್ಕ್ ಓಪನ್ ಮಾಡು. ಪುರಿ ಮುಗಿಸ್ಬಿಡು ಫಸ್ಟ್. ನೋಡು ದೊಡ್ಡದಿದೆ ನೋಡು. ಬಂತು ಅಲ್ಲಿ ಬಂದು ನೋಡಲ್ಲಿ. ಅದಕ್ಕೊಂದು ಕೊಟ್ಬಿಡಿ ರಸ್ತೆ. ಮೇನ್ ಗೇಟ್ ಹತ್ರ ಅದ ಹೂವು ಅದೆಲ್ಲ ಮಾಡ್ತಾರಲ್ಲ ಅಲ್ಲಿ. ಒಂದೊಂದು ಹಾಕ್ರಿ. ಓಕೆ ಗೈಸ್, ಅಲ್ಲಿ ನದಿಲಿ ಫಿಶ್ ನೋಡ್ತಾ ಒಬ್ರು ಮೊಬೈಲ್ ಕೆಳಗಡೆ ಹಾಕ್ಬಿಟ್ಟಿದ್ರು ಅಲ್ವಮ್ಮ. ಮೊಬೈಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಅವ್ರದ್ದು. ಅವ್ರಿಗೆ ಪಾಪ ಸ್ಪೀಕರ್ ಕ್ಲೀನ್ ಮಾಡೋದು ಗೊತ್ತಿರ್ಲಿಲ್ಲ, ಹಾಕ್ಬಿಟ್ಟು ತೋರ್ಸ್ಬಿಟ್ಟು ಬಂದೆ. ಅವ್ರ 50,000 ರೂಪಾಯಿ ಮೊಬೈಲ್ ಅಂತೆ, ಹೋದ್ರೆ ಹೋಗ್ಲಿ ಬಿಡು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಬ್ರು ಯಾರೋ ಹೆಲ್ಪ್ ಮಾಡ್ಬಿಟ್ಟು ತೆಕ್ಕೊಟ್ರು ಅದನ್ನ. ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ನನಗೂ ಗೊತ್ತಿಲ್ಲ. ಹೋಗೋಣ ಬನ್ನಿ ನೋಡೋಣ. ಯಾವ್ದು ಪ್ಲೇಸ್? ಶಂಕರಗಿರಿ. ಬನ್ರಿ. ನಿಮ್ಮ ಅಪ್ಪ ಪ್ಲೇಸ್ ಗೊತ್ತಿಲ್ಲ. ದುರ್ಗಮ್ಮ ದೇವಸ್ಥಾನದಿಂದ ನೋಡಿ ಹಿಂಗಿದೆ, ದುರ್ಗಿ ತರ ಇದ್ದಾಳೆ. ಇಲ್ಲೊಂದರ್ಗಿ ಇಲ್ಲಿ ಶಂಕರಗಿರಿ ಅಲ್ಲ ಇದು? ಶಂಕರಗಿರಿಗೆ ಬಂದಿದೀವಿ. ಶಂಕರಾಚಾರ್ಯ ಇದಾರೆ ಮೇಲೆ. ಬನ್ನಿ ನೋಡೋಣ. ಮೇಲೆ ಹೋಗ್ಬೇಕು. ಇಲ್ಲಿ ಎಸ್ಕಲೇಟರ್ ಅಲ್ಲಿ ಹೋಗೋ ವ್ಯವಸ್ಥೆ ಇದೆ, ಅದು ಒಳ್ಳೇದು. ಎಕ್ಸ್ಕಲೇಟರ್ ಇದೆ, ಆಮೇಲೆ ಇದಿದೆ ಎಸ್ಕಲೇಟರ್, ವೀಲ್ ಚೇರ್, ಲಿಫ್ಟ್, ಸ್ಟೆಪ್ಸ್ ಇದೆ, ಎಲ್ಲಾ ಫೆಸಿಲಿಟಿ ಇದೆ. ಫ್ಯಾಟ್ ಬರ್ನ್ ಮಾಡ್ಬೇಕು ಅನ್ನೋರು ಸ್ಟೆಪ್ಸ್ ಅಲ್ಲಿ ಹತ್ಬೇಕಪ್ಪ. ಎಲ್ಲಾ ಫೆಸಿಲಿಟಿನೂ ಇಟ್ಟಿದ್ದಾರೆ. ಬನ್ನಿ ಮೇಲೆ ಹೋಗೋಣ ಇವಾಗ. ಓಕೆ ಗೈಸ್, ಮೇಲ್ ಬಂದ್ವಿ ಇವಾಗ. ಮೇಲ್ ನೋಡಿ ಶಂಕರಾಚಾರ್ಯ ಇದಾರೆ. ವಾಟ್ ಅ ವ್ಯೂ ಅಮ್ಮು. ಇಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ ಗೈಸ್. ಅಮ್ಮು ಇಲ್ಲಿ ಬನ್ರಿ. ಫುಲ್ ಫಾಗ್. ಬನ್ನಿ ಇಲ್ಲಿ ಇಬ್ರುನು. ಇಲ್ಲಿಂದ ಕಾಣುತ್ತಾ ನಿಮ್ಗೆ? ಇಲ್ಲಿಂದ ಎತ್ತರ ಆಗುತ್ತೆ ನೋಡಿ. ಏನ್ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ. ಇಲ್ಲಿಂದ ಕಾಣುತ್ತಾ ನೋಡಿ, ಅಲ್ಲಿ ವ್ಯೂ ನೋಡಿ. ಒಳ್ಳೆ ವ್ಯೂ ಪಾಯಿಂಟ್ ಇದು. ಫುಲ್ ಫಾಗು ನೋಡು ಮನೆ ಸುತ್ತಲೂ ಅದೇ ತರನೇ ಇದೆ ಗೈಸ್. ಫುಲ್ ಮಲೆನಾಡು ಪೂರ್ತ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ವ್ಯೂ ನೋಡಕ್ಕೂ ಒಂದೊಂದು ಪಾಯಿಂಟ್ ಬಿಟ್ಟಿದ್ದಾರೆ ನೋಡಿ. ಇದು ವ್ಯೂಗೆ ಅಂತಾನೆ ಬಿಟ್ಟಿರೋದು. ಏನು ಮನೆ ನೋಡಿ, ಸ್ಕೈ ರಾತ್ರಿ ಹೊತ್ತಾ. ನಮ್ ಕ್ಯಾಮ್ರಾ ಎಲ್ಲವರೆಗೂ ಝೂಮ್ ಆಗುತ್ತೆ, ನೋಡೋಣ ಇರಿ.
1 2 4 8 ಇಷ್ಟು ಝೂಮ್ ಆಗುತ್ತೆ. ಅಮ್ಮು ಫುಲ್ಲು ಕಾಡು ಅಮ್ಮು. ಆ ಕಾಡೊಳಗಡೆ ಆಗಿ ಬಂದ್ವಲ್ಲ ನಾವು ಆಗುಂಬೆಯಿಂದಾನೆ ಈ ಕಡೆಗೆ, ಆಗುಂಬೆ ಘಾಟಿಂದಾನೆ ಬಂದಿದ್ದು. ಶಂಕರಾಚಾರ್ಯರ ಮ್ಯೂಸಿಯಂ ಬಂದಿದೀವಿ. ಅವರು ಮೇಲ್ಗಡೆ ನೋಡ್ಕೊಂಡ್ ಬಂದ್ವಿ, ಮ್ಯೂಸಿಯಂ ಕೆಳಗಡೆನೆ ಇದೆ. ಬನ್ನಿ ಮ್ಯೂಸಿಯಂ ನೋಡೋಣ. ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್, ಇದು ಪ್ಲೇಸ್ ನ ಸೂಪರ್ ಆಗಿದೆ. ಶೃಂಗೇರಿ ಕಡೆ ಬಂದ್ರೆ ವಿಸಿಟ್ ಮಾಡಿ, ಚೆನ್ನಾಗಿದೆ ಇಲ್ಲಿ. ಪೀಸ್ಫುಲ್. ಯಾವ್ದೋ ಲಕ್ಷ್ಮೀ ನರಸಿಂಹಸ್ವಾಮಿ, ಹಿಂದೆ ಆಂಜನೇಯ ನೋಡಿ, ಆಂಜನೇಯನ್ ಪೋಸ್ ಕೊಡ್ತಾ ಇದಾರೆ ಇಬ್ರು. ಅರ್ಥ ಫೋಟೋಗ್ರಫಿ ಮಾಡ್ತಾ ಇದಾರೆ. ಅರ್ಥಾತನು ಅದೇ ತರನೇ ಮಾಡ್ಕೊಂಡು ಫೋಟೋಗ್ರಫಿ ಮಾಡ್ತಾ ಇದಾರೆ. ಇಂಡಿಯಾ ಸ್ಟೈಲ್ ಫೋಟೋ ಹೇಗ್ ಬಂದಿದೆ ನೋಡೋಣ. ಈ ಪೋಸ್ ಅವ್ರು ಮಾಡಿದ್ದು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇಲ್ಲಿ ಇಂಪ್ರೂವ್ ಮಾಡ್ತಾ ಇದಾರೆ. ಶೀಟ್ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದ್ದಾರೆ. ಬಂದ್ವಿ ದೇವಸ್ಥಾನದ ಹತ್ರ. ಪೀಸ್ಫುಲ್ ಪ್ಲೇಸ್, ಫುಲ್ ಪೀಸ್ಫುಲ್ ಪ್ಲೇಸ್. ಇಲ್ಲಿ ಪಚ್ಚಕಲ್ಲು ಅಲ್ಲ, ಪಚ್ಚಕಲ್ಲು ನರಸಿಂಹ ಇರೋದು. ಲಕ್ಷ್ಮೀ ನರಸಿಂಹ ಪಚ್ಚಕಲ್ಲದು. ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗ್ಬೇಕು. ಊಟ ಟೈಮ್ ಆಗ್ಬಿಟ್ಟಿದೆ. ಓಕೆ ಗೈಸ್, ಇಲ್ಲಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸಿರಿಮನೆ ಫಾಲ್ಸ್ಗೆ ಹೋಗ್ಬೇಕು. ಬಾಯ್ ಗೈಸ್. ಇವಾಗ ಸಿರಿಮನೆ ಫಾಲ್ಸ್ಗೆ ಎಂಟ್ರ್ ಆದ್ವಿ. ನಮ್ಮ ಸುದೀಕ್ಷಾ ನಮ್ಮ ಜೊತೆನೇ ಇದ್ದಾಳೆ. ಕೂದಲು ತಿನ್ಕೊಂಡವಳೆ, ಯಾವಾಗ್ಲೂ ಗಬ್ಬಿ ಅವಳು. ಸುದೀಕ್ಷಾ ಎಂಟ್ರಿ ಆದ್ಲು. ಅವ್ರಮ್ಮ ಬರ್ತಾ ಇದ್ದಾಳೆ. ಬನ್ನಿ ಗೈಸ್, ಕೆಳಗಡೆ ಹೋಗಿ ಫಾಲ್ಸ್ ನೋಡೋಣ. ಒಂಥರ ಚೆನ್ನಾಗಿದೆ ಇದು ಪ್ಲೇಸ್. ಇಬ್ರು ಒಂದ್ ಸೈಡ್ ಬನ್ರಿ, ಹೋಗೋರ್ಗೆ ಬರೋರ್ಗೆ ಜಾಗ ಬಿಡು. ಸಕ್ಕದಾಗಿದೆ ಗೈಸ್ ಇಲ್ಲಿ ಪ್ಲೇಸು ನೋಡಿ. ಫುಲ್ ಕಾಡು ಮಧ್ಯೆ ಒಂದು ಫಾಲ್ಸು, ಸಿರಿಮನೆ ಫಾಲ್ಸ್. ಕೆಳಗಡೆ ಹೋಗೋಣ ಬನ್ನಿ. ಬಿತ್ತಪ್ಪ ನೋಡಿ, ಸೂಪರ್ ಆಗಿದೆ ಫಾಲ್ಸ್. ಆಗಿದೆಯಲ್ಲ ಇದು, ಏನು ಮುಂದಕ್ಕೆ ಏನು ಕಾಣೋದೇ ಇಲ್ಲ. ಇವಾಗ ಈ ತರ ನೈಟ್ ಅಲ್ಲಿ ಅಷ್ಟೇನೆ, ಲೈಟ್ ಎಲ್ಲ ಹೊಡಿತಾ ಇರುತ್ತೆ. ಇಲ್ಲೂ ಡೌನ್ ಅಲ್ಲಿ ಒಂದು ಮನೆ ಇದೆ ನೋಡಿ, 2-3 ಮನೆ ತಗೊಳ್ತಾ ಇದ್ದೀನಿ ನೋಡ್ರಿ. ಕೆಳಗಡೆ ಊರಿದೆ, ಮುಂದ್ಗಡೆ ಹೋಯ್ತು ಅಂದ್ರೆ ಅದೇ ಹೊರನಾಡು. ಹೋಗೋದು ಇದೇ ರೂಟ ವಾಪಸ್ ನಾವು. ಇಲ್ಲಪ್ಪ, ಹೊರನಾಡು ಬಂದು ರೀಚ್ ಆದ್ವಿ ನೋಡಿ. ನಿದ್ದೆಯಿಂದ ಎಬ್ಸಿದ್ರೆ ಹೇಗೆ ಹೇಳ್ತಾ ಇದ್ದಾಳೆ. ದರ್ಶನಕ್ಕೆ ಹೋಗ್ಬೇಕು, ಟೈಮ್ ಇದೆ ಇನ್ನ. ದರ್ಶನ ಮುಗಿಸ್ಕೊಂಡು ಟೈಮ್ ಸಿಕ್ತು ಅಂದ್ರೆ ಇವತ್ತು ನೈಟೇ ಹೊರಟ್ಬಿಡೋಣ ಅಂತ ಪ್ಲಾನ್ ಇದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕದಾಗಿತ್ತು. ಘಾಟ್ ಸೆಕ್ಷನ್, ಫುಲ್ ಘಾಟ್ ಸೆಕ್ಷನ್ ಮಸ್ತಾಗಿತ್ತು. ಅಲ್ಲಿ ಹೇಗಿತ್ತು, ಮಧ್ಯದಲ್ಲಿ ರೋಡ್ ಹಾಳಾಗಿದ್ರಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಸ್ಲೋ ಆಗೋಯ್ತು. ಓಕೆ ಗೈಸ್, ಇವಾಗ ದರ್ಶನಕ್ಕೆ ಹೋಗ್ಬೇಕು, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಹೊರನಾಡಿಂದ ಹೊರಟು ನೈಟ್ ಅಲ್ಲ, ಬೆಳಗಿನ ಜಾವ ಒಂದು 4 ಗಂಟೆಗೆ ಬಂದು ರೀಚ್ ಆದ್ವಿ ಬೆಂಗಳೂರಿಗೆ. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬಂದಿದ್ದ ತಕ್ಷಣ ನಿದ್ದೆ ಮಾಡಿದೆ. ವ್ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು.